राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरुर साक्षात् परब्रह्मा तस्मै श्री गुरुवे नमः। गुरुर साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿರಿ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ पुंडलीक वरदारी विठ्ठल पार्वती पतेश्वर महादेव। राजाधिराज सद्गुरुनाथ महाराज की जय। श्री गुरुदेव। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव दत्त। ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ದಿವ್ಯ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ದಾಸ್ಯ ಭಕ್ತಿಯನ್ನು ಮಾಡಿ ಸದ್ಗುರುಗಳ ತತ್ಸ್ವರೂಪವನ್ನೇ ಹೊಂದಿರುವಂತಹ ಸದ್ಗುರು ಸಮರ್ಥರ ಸಂಗಮೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಾಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋದಂತಹ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಹಾನ್ ಯಜ್ಞ ಜ್ಞಾನಯಜ್ಞ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ಪ್ರಥಮದಲ್ಲಿ ದಿವ್ಯ ಗ್ರಂಥವಾಗಿರುವಂತಹ ಗ್ರಂಥರಾಜ ದಾಸಬೋಧದ ದಶಕ 2 ಸಮಾಸ 4 ಭಕ್ತಿ ನಿರೂಪಣದ ಬಗ್ಗೆ ವಾಚನ ಮಾಡಿರುವಂತಹ ನಮ್ಮ ಗುರುಬಂಧು ಅಣ್ಣಾರಾಯರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಕುಳಿತಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಭಗವದ್ಭಕ್ತಿ ಹೇ ಉತ್ತಮ ತ್ಯಾಹೀವರಿ ಸತ್ಸಮಾಗಮ ಕಾಳ ಸಾರ್ಥಕ ಹಾಚಿ ಪರಮ ಲಾಭ ಜಾಣಾವ ಅಂಥೇಳಿ ಸಮರ್ಥರು ದಾಸಬೋಧದ ಈ 2ನೇ ದಶಕ 4ನೇ ಸಮಾಸ ಭಕ್ತಿ ನಿರೂಪಣದಲ್ಲಿ ಈ ಒಂದು ಓವಿಯನ್ನು ಅವರು ಹೇಳ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಪ್ರಾರಂಭದೊಳಗೆ ಏನು ಹೇಳ್ತಾರೆ ಅವರು? ನಾನಾ ಸುಕೃತಾಂಚೆ ಫಳ ತೋಹಾ ನರದೇಹ ಕೇವಳ ತ್ಯಾಹಿ ಮದೆ ಭಾಗ್ಯ ಸಫಳ ತರೀಚ ಸನ್ಮಾರ್ಗಲಾಗೆ. ನೋಡ್ರಪ್ಪ, ಏನು ಇಲ್ಲಿ ಹುಟ್ಟಿ ಬಂದಂತಹ ನರನಾರಿಯರೇನಿದ್ದಿರಲ್ಲ, ಈ ಒಂದು ಜನ್ಮ ನಿಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾನಾ ಸುಕೃತಾಂಚೆ ಫಲ ಅಂತಂದರು. ಅಂದ್ರೆ
ನಾನಾ ರೀತಿಯ ಪುಣ್ಯದ ಕರ್ಮಗಳನ್ನು ಹಿಂದಿನ ಜನ್ಮದೊಳಗೆ ಅನಂತ ಜನ್ಮದೊಳಗೆ ನೀವು ಮಾಡ್ಕೋತ ಬಂದಿರಿ ಅಂತ ಹೇಳಿ ಇವತ್ತಿಂಥ ಒಂದು ಅಮೂಲ್ಯ ಜನ್ಮ ನಿಮಗೆ ಸಿಗಲಿಕ್ಕೆ ಒಂದು ಅವಕಾಶ ಆಗ್ಯದಂತಾರವ್ರು. ಯಾಕಂದ್ರೆ ಇರುವ 84 ಜೀವರಾಶಿಯೊಳಗೆ ಅತ್ಯಂತ ಶ್ರೇಷ್ಠವಾದಂಥದ್ದು ಮೋಕ್ಷದ್ವಾರ ಅನಿಸ್ಕೊಂಡಂಥ ಜನ್ಮ ಯಾವುದಾರ ಇದ್ರೆ ನಿಮಗೆ ಸಿಕ್ಕಿರುವಂತಹ ಈ ಮನುಷ್ಯ ಜನ್ಮ. ಅಂದ್ರೆ ಈ ಒಂದು ಜನ್ಮದ ಮುಖಾಂತರ ಮಾತ್ರ ನಾವು ಜನನ ಮಾಡೋದು ಚಕ್ಕರಿಂದ ಬಿಡುಗಡೆ ಆಗಲಿಕ್ಕೆ ಆಗ್ತಂತಾರ ಜ್ಞಾನಿಗಳಂತಾರ. ಇದಕ್ಕೇನಂದ್ರು ಮೋಕ್ಷದ್ವಾರ ಜನ್ಮ ಅಂದ್ರವರು. ಈ ಜನ್ಮಕ್ಕೆ ಏನದ ಅಂದ್ರೆ ಮೋಕ್ಷದ್ವಾರ. ನೀ ಮೋಕ್ಷವನ್ನು ಪಡ್ಕೋಬೇಕಾಗಿತ್ತಂದ್ರೆ ನೀ ಈ ಜನ್ಮಕ್ಕೆ ಬರಲಿಕ್ಕೆ ಬೇಕಂತಾರವರು. ಇದರ ಹೊರತಾಗಿ ಯಾವ ಜನ್ಮದೊಳಗೂ ನಿನಗೆ ಮೋಕ್ಷ ಪ್ರಾಪ್ತಿ ಅನ್ನುವಂಥದ್ದು ಆಗುವುದಿಲ್ಲ. ಮತ್ತು ಇಷ್ಟಾಗಿಯೂ ಮನುಷ್ಯ ಜನ್ಮ ಸಿಕ್ಕ ಮೇಲೂ ಸಹಿತ ನಿನಗೆ ಮೋಕ್ಷ ಆಗುವುದಿಲ್ಲ. ನಿನಗೇನಾಗಬೇಕು? ಸತ್ಸಂಗ ಸಿಗಬೇಕು, ಸತ್ಸಮಾಗಮ ನಿಮಗೆ ಆಗಬೇಕು, ಮಹಾತ್ಮರ ಸಂಘದೊಳಗೆ ನೀ ಕಾಲು ಕಳಿಬೇಕು, ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣ ಈ ಮೂರರ ಲಾಭ ನಿನಗಾಗಬೇಕು. ಏನು? ಮಹಾತ್ಮರ ದರ್ಶನ, ಸ್ಪರ್ಶನ, ಸಂಭಾಷಣ ಈ ಮೂರು ನಿನಗೆ ಸಿಗಬೇಕು. ಇದು ಬಹಳಷ್ಟು ದುರ್ಲಭದ ಅಂತಾರವರು. ಎಲ್ಲರಿಗೂ ಸಿಗುವುದಿಲ್ಲ ಇದು. ನಿಮಗಿಲ್ಲಿ 15 ವರ್ಷದಿಂದ ಸಿಗಲಿಕ್ಕತ್ತದ. ಇದರ ಅರ್ಥ ಏನು? ನೀವು ಬಹಳಷ್ಟು ಜನ್ಮದೊಳಗೆ ಪುಣ್ಯವನ್ನು ಮಾಡಿದಂತಹ ಪುಣ್ಯ ಜೀವಿಗಳಿದ್ದೀರಿ ಅಂತೇ ಸಿಗ್ಲಿಕ್ಕತ್ತದ ಇಲ್ಲಿ. ಹಾಗೆ ಬಂದಾರ ಬಿಡು, ಕುಲಕರ್ಣಿಯರು ಬಂದರು, ಚಾಲೂ ಮಾಡಿದ್ರು, ನಾವು ಮಾಡ್ಕೋತ ಹೊಂಟೆವು, ಇಷ್ಟರಿಂದ ಏನೂ ಆಗುವುದಿಲ್ಲ. ಇದು ಸಿಗಬೇಕಾದ್ರೆ ನಿಮ್ಮ ಸ್ವತಃ ಪುಣ್ಯ ಅದ ಅಂತಾರೆ ಅವರು. ನಿಮ್ಮದು ಪ್ರತಿಯೊಬ್ಬರದು ಅವ್ರದೇ ಆದಂತಹ ಪುಣ್ಯದ ಒಂದು ಸಾಟ, ಪುಣ್ಯದ ಒಂದು ಅಂಶ ನಿಮ್ಮಂತಲ್ಲಿ ಅದ. ತಾಯಂದ್ರ ನಿಮ್ಮಂತಲ್ಲಿ ಪುಣ್ಯದ ಅಂಶ ಅದ ಅಂಥೇಳಿ ಇಷ್ಟು ವರ್ಷದಿಂದನೂ ಇಲ್ಲಿ ಸತ್ಸಂಗ ನಡಲಿಕ್ಕತ್ತದ. ಈ ಸತ್ಸಮಾಗಮದೊಳಗೆ ನಾವು ಮೊದಲು ಕಾಲು ಕಳಿಬೇಕಂತಾರವ್ರು. ಯಾಕಂದ್ರೆ ಸತ್ಸಮಾಗಮದ ಲಾಭ ಏನಂದ್ರೆ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಘೇ ಹೋತೆ ಜ್ಞಾನ. ಸಮರ್ಥರಂತಾರ ಸತ್ಸಂಗದ ಮಹಿಮಾ ಸಾಮಾನ್ಯ ತಿಳ್ಕೊಬೇಡ್ರಿ ಅಂತಾರವರು. ಇಲ್ಲಿ ಯಾರೋ ಬಂದರು, ಯಾರೋ ಹೇಳಿದರು, ಪ್ರಸಾದ ಮಾಡಿದ್ರು, ತಿಂದೆವು, ಹೋದೆವು, ಇದು ಸತ್ಸಂಗ ಅಲ್ಲಿದು. ಇದ್ರ ಹಿಂದೆ ದೊಡ್ಡ ಒಂದು ಶಕ್ತಿ ಕೆಲಸ ಮಾಡ್ತಿರ್ತದ. ಈ ಕ್ಷೇತ್ರಾಧಿಪತಿಗಳ ಅಂತಃಕರಣದಾಗಿರ್ತದ. ನನ್ನ ಕ್ಷೇತ್ರದೊಳಗೆ ಈ ಪುಣ್ಯವಂತ ಜನರು ಬರಲಿ, ಇವರು ಇಲ್ಲಿ ಉದ್ಧಾರ ಆಗಲಿ, ನರನಾರಿಯರು ಉದ್ಧಾರ ಆಗಲಿ ಅಂಥೇಳಿ ಇಷ್ಟೆಲ್ಲ ವ್ಯವಸ್ಥೆ ಭಗವಂತ ಆ ಸದ್ಗುರುನಾಥ ತಾನು ಅವತಾರ ಕಾರ್ಯ ಮುಗಿಸಿದ್ರು ಸಹಿತ ಜಗತ್ತಿನ ಕಲ್ಯಾಣದ ಒಂದು ಕಾಳಜಿಯಿಂದ ಯಾರ ಮುಖಾಂತರೋ ಇಂಥ ಒಂದು ಪ್ರೇರಣೆಯನ್ನು ಹಾಕಿ ಇಲ್ಲಿ ತತ್ವಚಿಂತನೆ ನಡೆಯುವಂಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ. ಇಲ್ಲಿ ತತ್ವಚಿಂತನೆ ನಡಲಿಕ್ಕತ್ತದ. ಇಲ್ಲಿ ಬಹಳಷ್ಟು ತಿಳ್ಕೋದ ಸತ್ಸಮಾಗಮದೊಳಗೆ. ಇಲ್ಲಿ ನೀವು ಸರಿಯಾಗಿ ತಿಳ್ಕೊಂಡ್ರೆ ಅಂದ್ರೆ ನಿಮಗೆ ಏನಾಗ್ತದಂದ್ರೆ ಸಂತ ಸಂಘೆ ಹೋತೆ ಜ್ಞಾನ. ಈ ಸತ್ಸಂಗದಾಗ ನೀವು ಕೂಡುದ್ರಿಂದ ನಿಮಗೊಂದು ಜ್ಞಾನ ಪ್ರಾಪ್ತಿ ಆಗ್ತಂತಾರರು. ಏನು ಜ್ಞಾನ ಪ್ರಾಪ್ತಿ ಆಗ್ತದೆ? ಜ್ಞಾನ ಪ್ರಾಪ್ತಿ ಆಗ್ತದೆ. ಏನು ಜ್ಞಾನ ಪ್ರಾಪ್ತಿ ಆಗ್ತದೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವಂಥ ನಿಶ್ಚಯವಾದಂತಹ ಒಂದು ನಿರ್ಣಯ ಇಲ್ಲಿ ನಿಮಗಾಗ್ತದೆ. ನಿನಗೆ ಮೋಕ್ಷದೇ ಬೇಕಾಗಿತ್ತು ಅಂದ್ರೆ, ಮೋಕ್ಷದ ಅಪೇಕ್ಷೆ ಅಂದ್ರೆ ಮುಮುಕ್ಷತ್ವ ನಿನ್ನಂತಲ್ಲಿ ಪ್ರಾಪ್ತ ಆಗಬೇಕಾಗಿತ್ತಂದ್ರೆ ಇಂಥ ಮಹಾತ್ಮರ ಸಂಘದೊಳಗೆ ನೀ ಇರಲಿಕ್ಕೆ ಬೇಕಂತಾರವರು. ಮುಮುಕ್ಷತ್ವ ಅಂದ್ರೇನು? ಅತ್ಯಂತ ಮೋಕ್ಷದ ಅಪೇಕ್ಷೆ ನಿನ್ನಂತಲ್ಲಿ ಆಗ್ಬೇಕು. ಮೊದಲ ನಿನಗೆ ಹಸು ಆಗಬೇಕು. ಆವಾಗ ಇಲ್ಲಿ ಮಹಾತ್ಮರು ಏನಾದರೂ ನಿನಗೆ ಜ್ಞಾನದ ಪ್ರಸಾದವನ್ನು ಹಾಕಿದ್ರಂದ್ರೆ ಆ ಪ್ರಸಾದ ಅಮೃತದ ಗತೆ ನಿನಗೆ ಸವಿ ಅನ್ನಿಸ್ತದೆ. ಹಸು ಇರಲಾರ್ದಾಗ ನೀ ಬೇಕಾದ ಉಣಿಸಿದ್ರೆ ಆಗ್ಬೇಕೇನಾಗ್ಯದ? ಯಾಕೆ ಪಾಸದು? ನಿನಗೆ ಹಸುನೇ ಇರಲಿಲ್ಲ ಅಂದ್ರೆ ಹೋಳಿಗೆ ತಿನ್ನಿಸಿದ್ರೆ ಏನು ವಾಲಿ ಅಂತೀನಿ ನೀನು.
ಹಸುನೇ ಆಗಿತ್ತಂದ್ರೆ ಬರೀ ಕಟಕ ಬಾಕ್ರಿ ಒಂದು ಸ್ವಲ್ಪ ಖಾರ ಪುಡಿ ಎಣ್ಣೆ ಹಾಕಿಕೊಟ್ರು ಸಹಿತ ಏನು ಅಮೃತದಂಗೆ ಆತು ನೋಡಂತೀರಿ. ಯಾಕಂದ್ರೆ ಹಸು ಭಾಳ ಮುಖ್ಯದ. ಹಂಗೆ ನಮಗೆಲ್ಲರಿಗೂ ಭಗವಂತನ ಪ್ರಾಪ್ತಿಯ ಹಸು ಆಗಬೇಕಾಗಿದೆ. ಭಗವಂತನ ಪ್ರಾಪ್ತಿಯ ಹಸು ಆಗಬೇಕಾಗಿದೆ. ಉಳ್ಕಿದ್ದು ಏನೇನು ಪ್ರಾಪ್ತಿ ನಾವು ಜೀವನದಾಗ ಮಾಡ್ಕೋಬೇಕಂತ ಮಾಡೇವಲ್ಲ, ಏನೇನು ಪ್ರಾಪ್ತಿ ಮಾಡ್ಕೋಬೇಕಂತೇಳಿ ದುಡ್ದೇವಲ್ಲ, ಏನೇನು ಪ್ರಾಪ್ತಿ ಮಾಡ್ಕೋಬೇಕಂತ ದುಡ್ದದ್ದು ಇಟ್ಟೇವಲ್ಲ, ಆ ಇಟ್ಟದ್ದು ಉಳಿದಿಲ್ಲ, ದುಡ್ದದ್ದಕ್ಕೂ ಅರ್ಥ ಉಳಿದಿಲ್ಲ. ಯಾರು ನೀ ಭಾಳ ದುಡ್ದೆ ಅಂತೇಳಿ ಯಾರೂ ಅನ್ನೋದಿಲ್ಲ. ಏನು ಕಮಾಯಿ ಮಾಡಿ ಅಂತಾರವರು, ಮಾಡ್ಕೊಂಡು ಸಂಸಾರ ದುಡ್ದು ಇದ್ರಾಗ ಏನದಪ್ಪ ನಿಂದು ಇಟ್ಟು ಸರಳಾಗಿ ಅಂದ್ಬಿಡ್ತಾರೆ. ಒಂದು ಮಾತನಾಗ ನೀನು ಜೀವನ ತುಂಬ ಹಗಲು ರಾತ್ರಿ ಸಾಯಾಸೆ ಕರಿಸಿ ಪ್ರಪಂಚ ದಿನನಿಸಿ ಹರಿಸಿ ನ ಭಜಿಸಿ ಕವಣೆ ಆಗುಣೆ ಅಂತಾರೆ ಜ್ಞಾನೇಶ್ವರ ಮಾವುಲಿಯವರು. ಸಾಯಾಸೆ ಕರೆಸಿ ಕತ್ತಿ ದುಡ್ದಾಗ ಪ್ರಪಂಚಕ್ಕಾಗಿ ದುಡಿಲಿಕ್ಕತ್ತಿ ಸದು. ಸಾಯಾಸೆ ಕರೆಸಿ ಅಂದ್ರೆ ಪ್ರಪಂಚಕ್ಕಾಗಿ ಇಷ್ಟು ಹೈರಾಣವಾಗ್ಲಿಕ್ಕತ್ತಿಲ್ಲ, ಹಗಲು ರಾತ್ರಿ ದುಡಿಲಿಕ್ಕತ್ತಿ. ಎಷ್ಟು ಗಳಿಸಿದ್ರು ಸಾಕಾಗಿಲ್ಲ, ಎಷ್ಟು ಮನೆ ಕಟ್ಟಿದ್ರು ಸಾಕಾಗಿಲ್ಲ, ಎಷ್ಟು ಹೊಲ ತಗೊಂಡ್ರು ಸಾಕಾಗಿಲ್ಲ, ಎಷ್ಟು ರೊಕ್ಕ ಬ್ಯಾಂಕಿನಾಗ ಇಟ್ಟರು ಸಾಕಾಗಿಲ್ಲ, ಎಷ್ಟು ಬಂಗಾರ ತಗೊಂಡ್ರು ಸಾಕಾಗಿಲ್ಲ. ಯಾಕೆ ಸಾಕಾಗಿಲ್ಲ ಅಂದ್ರೆ ನಿನ್ನ ಪೂರ್ತಿಯಾಗಿ ಮಾಡಿಲ್ಲ, ಮಗ್ಗಲ್ನವ್ರು ನೋಡಿ ಮಾಡಿದ್ನು. ನೀವು ಒಬ್ಬನೇ ನಿನಗಾಗಿತ್ತಂದ್ರೆ ಸಾಕು. ಎಷ್ಟು ಬೇಕು? ಹೊಟ್ಟೆ ತುಂಬುವಷ್ಟು ಅನ್ನ ಆದ್ರೆ ಸಾಕು, ಮಲ್ಕೊಳ್ಳಿಕ್ಕೆ ಜಾಗ ಬೇಕಾಗುವಷ್ಟು ಜಾಗ ಸಿಕ್ಕರೆ ಸಾಕು. ಭಾಗವತ್ನೊಳಗೆ ಕೃಷ್ಣ ಪರಮಾತ್ಮ ಉದ್ಧವಿಗೆ ಹೇಳ್ತಾನೆ, ಉದ್ಧವ ಜನರು ಇಷ್ಟು ಒಂದು ಏನಪ್ಪ ಅಂದ್ರೆ ಇವನ್ನೆಲ್ಲನೂ ಕೂಡಿಡು ಗದ್ದಲಾಗಿ ಬಿದ್ದಾರಲ್ಲ, ಅವ್ರು ಎಂಥ ಮೂರ್ಖರಿದ್ದಾರಂದ್ರೆ ಹೇಳ್ತಾನೆ ಕೇಳಂತಾರೆ ಉದ್ಧವಿಗೆ. ಧರ್ಮ ಏನು ಹೇಳ್ತದ, ವೇದಶಾಸ್ತ್ರಗಳು ಏನು ಹೇಳ್ತಾವಂದ್ರೆ ನಿನ್ನ ಹೊಟ್ಟೆ ತುಂಬುವಷ್ಟು ಅನ್ನ ಮಾತ್ರ ನಿಂದದ. ಇಲ್ಲಿ ಹೊಟ್ಟೆ ತುಂಬುವುದಕ್ಕಿಂತ ಹೆಚ್ಚು ಏನು ಮಾಡಿಲ್ಲ, ಅದು ನಿಂದ ಅಲ್ಲೇ ಅಲ್ಲದು ರಘು. ಹೊಟ್ಟೆ ತುಂಬುವಷ್ಟು ಅಂದ್ರೆ ಜಠರ ತುಂಬುವಷ್ಟು ಅನ್ನ ಮಾತ್ರ ನಿಂದು. ಸಂಸ್ಕೃತ ಶ್ಲೋಕದ ಅದು. ನಿನ್ನ ಜಠರ ತುಂಬುವಷ್ಟು ಅಂದ್ರೆ ಅನ್ನ ಚೀಲ ತುಂಬುವಷ್ಟು ಅನ್ನ ಮಾತ್ರ ನಿಂದು. ನಿನಗೆ ಹೊಟ್ಟೆ ತುಂಬಲಿಕ್ಕೆ ಕುಡಿಲಿಕ್ಕೆ ಬೇಕಾಗ ನೀರು ಮಾತ್ರ ನಿಂದು. ಮೈ ಮುಚ್ಚುವಷ್ಟು ಬಟ್ಟೆ ಮಾತ್ರ ನಿಂದು. ಮಲ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ಜಾಗ ಮಾತ್ರ ನಿಂದು. ಇದಕ್ಕಿಂತ ಹೆಚ್ಚು ನೀ ಬಯಸಿದ್ದೇ ಆದ್ರೆ, ಶಾಸ್ತ್ರಗಳು ಏನು ಹೇಳ್ತಾವ, ಇದಕ್ಕಿಂತ ಹೆಚ್ಚು ನೀ ಬಯಸಿದ್ದೇ ಆದ್ರೆ ನೀನು ಅಲ್ಲಿ ಯಮಲೋಕದಾಗ ದಂಡಕ್ಕೆ ಅರ್ಹನಾಗ್ತಿ ಅಂತ. ಅಲ್ಲಿ ಶಾಸನದೊಳಗೆ ನಿನಗೆ ದಂಡನ ಮಾಡ್ತಾರ. ಹೆಚ್ಚಿಂದ ಯಾಕೆ ಬಯಸಿದ್ನಿ ಅಂತ ಕೇಳ್ತಾರ ಅವರಲ್ಲಿ. ಅಲ್ಲಿ ದಂಡನ ಹೆಂಗದ ಅಂದ್ರೆ ಆದಿ ದೈವಿಕ ತಾಪನಾಗ ಅವೆಲ್ಲ ಬರ್ತಾವ, ನೀವು ಓದಿಲ್ಲ ಸದು. ಯಮಯಾತನ ಎಷ್ಟು ಕೆಟ್ಟದಲ್ಲ, ಬಡಿಲಿಕ್ಕತ್ತಂದ್ರೆ ಬಡ್ಕೋತನ ಇರ್ತಾರ. ಬಡಿತಿ ಅಂತ ಅಳ್ಳಿಕ್ಕತ್ತೆ ಅಂದ್ರೆ ಅಳಿಸಿಗೆ ಹೊಡೋದಿಲ್ಲ, ಬಡಿದು ಬಿಡೋದಿಲ್ಲ. ಆ ಕಡೆ ಈ ಕಡೆ ನಾಲ್ಕು ಮಂದಿ ಯಮದೂತ್ರ ಬಂದು ಕೈಯ ಕಾಲ ಹಿಡಿದು ಎಳಿತಾರ. ಎಷ್ಟು ಎಳಿತಾರ ಅಂದ್ರೆ ಕೈನೂ ಹರಿದು ಹೋಗಿರ್ಬೇಕು, ಕಿತ್ಕೊಂಡು ಹೋಗಿರ್ಬೇಕು, ಕಾಲನ್ನ ಕಿತ್ಕೊಂಡು ಹೋಗಿರ್ಬೇಕು, ಆದ್ರೆ ಅಳುವಂಗಿಲ್ಲ. ಇವನ್ನೆಲ್ಲ ಒಮ್ಮೆ ಹೋಗಿ ಬಂದಾಗ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿ ಇಲ್ಲದ ಬಯಸ್ಲಿಕ್ಕತ್ತೇವ ನಾವು. ಇವತ್ತಿನ ದಿವಸ ಒಬ್ಬಾಕಿ ಹೆಣ್ಮಗಳನ್ನ ಮನೆಯೊಳಗೆ ನೀವು ನೋಡಿದ್ರಂದ್ರೆ ನಾವೇನು ಬಡವರು ಅಂತ ಮಂದಿ ಮುಂದೆ ಹೇಳ್ಕೊತ ಅಡ್ಡಾಡ್ತಿರ್ತಾರೆ ಅವರು. ಅವ್ರ ಮನೆಯಾಗ ಎಷ್ಟು ಸೀರೆ ಅಂದರೆ ಕನಿಷ್ಠ ಅಂದ್ರೆ ಒಬ್ಬಾಕಿ ಹೆಣ್ಮಕ್ಕಳಿಂದ 250 ಹಿಡಿ ನೀನು 50 100 ಸೀರೆಗಳು ಒಬ್ಬೊಬ್ಬರು ಇದು ಮಾಡ್ಯಾರ. ಮತ್ತು ಗಂಡನ ಜೋಡಿ ಜಗಳ ಆಡ್ತಾರೆ, ನಮಗೊಟ್ಟು ನೀವು ಸೀರೆನೇ ಕೊಡಿಸಿಲ್ಲ, ನಿಮ್ಮನ್ನು ಕಟ್ಕೊಂಡದಕ್ಕೆ ಸಾಕಾಗ್ಯದ ಅಂತಂದು ಬಿಡ್ತಾರೆ. ಆಮೇಲೆ ಎಷ್ಟು ನಾವು ಇದಕ್ಕೆ ಈ ಶರೀರಕ್ಕೆ ಸಂಬಂಧ, ತಿನ್ನೋ ಸಂಬಂಧ, ಉಣೋ ಸಂಬಂಧ ಎಷ್ಟು ನಾವು ಅದನ್ನ ಆಸೆ ಪಡ್ಕೋತೇವೆ ಅಂದ್ರೆ ಎಷ್ಟು ತಿಂದರೂ ಸಾಕಾಗಿಲ್ಲ, ಎಷ್ಟು ಉಂಡ್ರೂ ಸಾಕಾಗಿಲ್ಲ, ಎಷ್ಟು ಮಲ್ಕೊಂಡ್ರೂ ಸಾಕಾಗಿಲ್ಲ. ನೋಡ್ರಿ ಎಷ್ಟು ಅಂದ್ರೆ ನಾವು ಈ ಶರೀರವನ್ನು ಇಷ್ಟು ಮೋಹ ಮಾಡ್ಲಿಕ್ಕತ್ತೇವಲ್ಲ.
ಅದು ಏನಂತ ನಾವು ಕೇಳಲಿಕ್ಕತ್ತೇವೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಅವು ನೀನು ಕುಣಿಸ್ಲಿಕ್ಕತ್ತಾವ. ಮಾತಾಡಬೇಡ್ರವ, ಅವು ನೀನು ಕುಣಿಸ್ಲಿಕ್ಕತ್ತಾವ, ನೀ ಕುಣಿಲಿಕ್ಕತ್ತಿ. ಮತ್ತು ಜೀವನದಾಗ ನೀ ಇದನ್ನೇ ನೀ ಯಾಕೆ ಮಾಡ್ಕೊಳ್ಳಿಕ್ಕೆ ಹೊಂಟಿ ಅಂದ್ರೆ ನಿನಗೆ ಸತ್ಸಮಾಗಮ ಸಿಕ್ಕಿಲ್ಲ, ನಿನಗೆ ಮಹಾತ್ಮರ ದರ್ಶನ ಆಗಿಲ್ಲ, ಮಹಾತ್ಮರಂತಲ್ಲಿ ಇರುವಂತಹ ವೈರಾಗ್ಯನ ನೀನು ನೋಡಿಲ್ಲ. ಅವ್ರ ಹಂತಲ್ಲಿ ಅಂಥ ವೈರಾಗ್ಯ ಇತ್ತು. ಭಾವಸಾಹೇಬ್ ಮಹಾರಾಜರ ಜೀವನ ತಗೊಂಡ್ರಂದ್ರೆ 4,000 ಎಕರೆ ಜಮೀನಿತ್ತಂತ ಹೇಳ್ತಾರೆ. ಹೊಳ್ಳಿ ನೋಡಲಿಲ್ಲ, ಪರಮಾರ್ಥಕ್ಕಾಗಿ ತೂರ್ಯಾಡಿಬಿಟ್ರು. ನಮ್ಮ ಮಹಾರಾಜರು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು 7 ಕುಲಕರ್ಣಿಕೆ ಇತ್ತು ಅವ್ರಿಗೆ. ಸುಂದರವಾದಂಥ ಹೇಳ್ತಿದ್ಲು, ಏನು ಎಲ್ಲನೂ ಇತ್ತು, ಮಗ ಸೊಸಿ ಎಲ್ಲ ಇದ್ರು ಸಹಿತ ಹುಟ್ಟರ್ವಿ ಮೇಲೆ ಮನೆ ಬಿಟ್ಟು ಬಂದರು. ಯಾಕಂದ್ರೆ ಗುರುವಿನ ಕೀರ್ತಿ ಬೆಳೆಸ್ಬೇಕಂತ. ಇದಕ್ಕಂತಾರ ಭಕ್ತಿ ಅಂತ, ಇದಕ್ಕಂತಾರ ವೈರಾಗ್ಯ. ನಮಗೆ ವೈರಾಗ್ಯ ಏನೂ ಇಲ್ಲ. ಒಂದು ದಿವಸ ನಿದ್ದಿಗೆಟ್ರ ಆಗುವುದಿಲ್ಲ, ಒಂದು ದಿವಸ ಊಟ ತಡ ಆದ್ರದ ನಡೆಯೋದಿಲ್ಲ, ಒಂದು ಸ್ವಲ್ಪ ಊಟಕ್ಕೆ ಹಾಕೋದು ಲೇಟ್ ಆದ್ರೆ ನಮಗೆ ತಡೆಯೋದಿಲ್ಲ. ಏನು ಎಷ್ಟು ತಿಂದು ಏನು ಮಾಡಿದಪ್ಪ ಇಲ್ಲಿ ತನಕ ನೀ ತಿಂದಿದ್ದರೆ, ನೀ ತಿಂದಿದ್ದು ನೋಡಿದಂದ್ರೆ ಆ ತಿಂದಂಥ ವಸ್ತುನೇ ನಿನ್ನ ನೋಡಿ ಅಸಹ್ಯ ಪಡ್ಲಿಕ್ಕತ್ತದ. ನಿನ್ನ ಹೊಟ್ಯಾಗ ಬರೋಕ್ಕಿಂತ ಬಾಯಾಗ ಬರೋಕ್ಕಿಂತ ಮೊದಲು ನಾ ಎಷ್ಟು ಚಲೋ ಇದ್ದೆ, ಏನು ನೀವು ಒಳಗೆ ತಿಂದಿಲ್ಲ, ಏನು ನನ್ನ ಪರಿಸ್ಥಿತಿ ನೋಡಬಾರ್ದು, ಯಾರೂ ನನ್ನ ಕಡೆ ನೋಡಲಾರ್ದಂಗೆ ಆಗಿಬಿಟ್ಟದ. ತಿನ್ನೋದು ಏನು ಇವೆಲ್ಲ ಯಾಕೆ ನಮಗೆ ತಪ್ಪುಗಳು ನಮ್ಮಲ್ಲಿ ಆಗ್ಲಿಕ್ಕತ್ತವ? ಯಾಕೆ ನಮ್ಮ ಆಯುಷ್ಯ ಪುಕ್ಕಟ್ಟು ಹೋಗ್ಲಿಕ್ಕತ್ತದ? ಯಾಕೆ ನಮ್ಮ ಆಯುಷ್ಯದಕ್ಕೆ ಅರ್ಥನೇ ಇಲ್ಲ? ಎಲ್ಲರೂ ಹೆಂಗೆ ಬದುಕಿದ್ರು ನಾವ್ಯಾಕೆ ಹಿಂಗೆ ಬದುಕಲಿಕ್ಕತ್ತೇವು? ಒಬ್ಬರ ಮೋತಿ ಮೇಲೆ ಒಂದು ಕಳ ಬೇಕಲ್ಲ. ಇಷ್ಟು 15 ವರ್ಷ ಸತ್ಸಂಗ ಮಾಡಿದ ಮೇಲೆ ನಮ್ಮ ಮೋತಿ ಹೆಂಗಿರ್ಬೇಕಂದ್ರೆ ಲಕ 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 ಅಂತಿರ್ಬೇಕು. ನೋಡಬಾರ್ದು, ಅವ್ನು ನೋಡಬಾರ್ದು. ಯಾಕಂದ್ರೆ ನಮಗಿನ್ನ ಪ್ರಪಂಚದ ಆಸೆನೇ ನಮಗೆ ಪೂರ್ತಿ ಇದು ಆಗಿಲ್ಲ. ಎಲ್ಲದರ ಮೇಲೆ ನಿರಾಶೆ ಆಗಿಬಿಡು. ಏನೂ ಬೇಡ, ಎಷ್ಟು ಆನಂದ ಇರ್ತೀನಿ ನೀನು. ವೈರಾಗ್ಯದ ನಿನ್ನಂತಲ್ಲಿ ವೈರಾಗ್ಯ ನಿರ್ಮಾಣ ಆಗಿಬಿಡ್ತು ಅಂದ್ರೆ ನಿನ್ನಂತಹ ಶ್ರೀಮಂತರೇ ಯಾರೂ ಅಲ್ಲ. ಯಾಕಂದ್ರೆ ಶ್ರೀಮಂತಿಕೆ ಅನ್ನುವಂಥದ್ದು ಗಳಿಸೋದ್ರಾಗಿಲ್ಲ, ಇಡುವುದ್ರಾಗಿಲ್ಲ, ಬೇಕು ಬೇಡ ಅನ್ನೋದ್ರಾಗದ. ಬ್ಯಾಡ ಅನ್ನೋ ನೀ ಶ್ರೀಮಂತ, ಸಾಕಪ್ಪ ಅನ್ನೋ ಶ್ರೀಮಂತ ಶಿವಪ್ಪಣ್ಣ. ಬೇಕನ್ನು ನೀ ಕೋಟಿಗಟ್ಟಲೆ ಇದ್ರೂ ಸಹಿತ ನಿನಗಿನ್ನ ಭಿಕ್ಷೆ ಬೇಡೋದು ತಪ್ಪಲಿಲ್ಲ. ಮತ್ತೆ ಸತ್ಸಮಾಗಮಕ್ಕೆ ಬಂದು ಕೂಡಲೇ ಏನು ಲಾಭ ಆಗ್ತದೆ? ಸದ್ಗುರುಗಳು ಸಿಗ್ತಾರೆ ನಮಗೆ. ಹಾಗೆ ಸದ್ಗುರುಗಳು ಸಿಗುವುದಿಲ್ಲ. ಎಲ್ಲರೂ ಹೋಗಿ ನಾವು ಉಪದೇಶ ತಗೋಬೇಕಂದ್ರೆ ಸಿಗುವುದಿಲ್ಲ. ಉಪದೇಶ ತಗೋಬೇಕಾಗಿತ್ತಂದ್ರೆ ನಾವು ಸತ್ಸಮಾಗಮದೊಳಗೆ ಮೊದಲು ಹೋಗ್ಬೇಕು. ಯಾಕಂದ್ರೆ ಎಲ್ಲಿ ಸಂತರಿರ್ತಾರೆ ಅಲ್ಲಿ ಸದ್ಗುರುಗಳು ಸಿಗ್ತಾರೆ. ಸದ್ಗುರುಗಳು ಎಲ್ಲ ಕಡೆ ಸಿಗುವುದಿಲ್ಲ. ಸಂತರೇ ಸದ್ಗುರುಗಳು ಇರ್ತಾರ. ಸಂತರ ಒಂದು ಸಂತತ್ವ ಏನದಲ್ಲ ಅದು ಸದ್ಗುರುಗಳ ಸ್ವರೂಪದ ಅಂತಾರ. ಸದ್ಗುರು ಸ್ವರೂಪ ತೇ ಸಂತ ಅಂತಾರ. ಸಂತರು ಬೇರೆ, ಸದ್ಗುರುಗಳು ಬೇರೆ ಅಲ್ಲ. ಸಮತತ್ವ, ಸಮದೃಷ್ಟಿ ಅನ್ನುವಂಥದ್ದು ಏನು ಸಂತರ ಒಂದು ಸಂತತ್ವದಲ್ಲ, ಅದೇ ಸಮದೃಷ್ಟಿ ಸದ್ಗುರುಗಳದ್ದಿರ್ತದೆ. ಅಂಥ ಸದ್ಗುರುಗಳ ಪ್ರಾಪ್ತಿ ನಮಗೆ ಎಲ್ಲಿ ಆಗ್ತದೆ? ಸತ್ಸಮಾಗಮದಾಗ. ಅದಕ್ಕಾರಂದ್ರು ಭಗವದ್ಭಕ್ತಿ ಹೇ ಉತ್ತಮ. ನೀ ಮಾಡ್ಲಿಕ್ಕತ್ತಿ ಭಗವಂತನ ಭಕ್ತಿ, ಮನೆಯೊಳಗೆ ನಿಮ್ಮ ಕುಲದೇವರ ಭಕ್ತಿ ಮಾಡ್ಲಿಕ್ಕತ್ತೀರಿ, ನಮ್ಮ ದೇವ್ರ ಶ್ರೇಷ್ಠ ಅಂತ ಬೇಕಾದಷ್ಟೆಲ್ಲ ಮಾಡ್ಲಿಕ್ಕತ್ತೀರಿ. ಎಷ್ಟು ಮಂದಿನ ದೇವ್ರು ಮಾಡ್ಕೊಂಡ್ರಿ ಅಂದ್ರೆ ಪೂಜಾ ಮಾಡ್ಲಿಕ್ಕೆ ಸಹಿತ ಬ್ಯಾಸರ ಆಗಷ್ಟು ದೇವ್ರನ್ನ ಮಾಡ್ಕೊಂಡ್ರಿ. ಒಬ್ಬ ದೇವನ ಮೇಲೆ ನಿಷ್ಠ ಇಡ್ಲಿಕ್ಕೆ ಆಗವಲ್ತಾಗಿದೆ. ಸಕಲ ದೇವಾಂಚೇ ದೈವತ ಸದ್ಗುರುನಾಥ ಏಕಲ ಅಂತ ತುಕಾರಾಮ್ ಮಹಾರಾಜರಂತಾರ. ನಿಮಗೆ ಅನುಗ್ರಹ ಮಾಡಿದಂಥ ಸದ್ಗುರು ಎಲ್ಲ ದೇವರ ದೇವಿದ್ದಾನವ. ಮತ್ತು ಎಲ್ಲ ದೇವರ ದೇವನ ನೀನು ಅಂದ ಅನುಗ್ರಹ ತಗೊಂಡ ಅದೇನೋ ಅಂತಾರಲ್ಲ, ಮನ್ಯಾನ ದೇವರ
ಮನ್ಯಾನ ದೇವರ ಇದು ಬೇಡಿದ್ರೆ ಆ ಕಲ್ಯಾಣ ದೇವರು ಹೋಳಿಗೆ ಬೇಡ್ತಿತ್ತಂತ. ಸದ್ಗುರುಗಳನ್ನು ಸಂತೋಷ ಪಡಿಸೋ ಸಂಬಂಧ ನೀ ಜೀವನ ಇಡು. ಏನಿತ್ತು ಅವರಿಗೆ? ಕೇವಲ 36 ವರ್ಷನೂ ಅವರು ಬದುಕಿದ್ರು. 36 ವರ್ಷದ ಗುರುಭಕ್ತಿ ಒಳಗೆ ಇವತ್ತಿನ ದಿವಸ ನಮ್ಮ ಇಂಚಿಗೇರಿ ಸಂಪ್ರದಾಯದಾಗ ಸಂಗಯ್ಯಪ್ಪ ಅಂತಂದ್ರೆ ಬೇಡಿದ್ದು ಕೊಡುವಂತಹ ಒಂದು ದೊಡ್ಡ ಸದ್ಗುರುವಿನ ಸ್ಥಾನದಾಗ ಅವರಿದ್ದಾರೆ. ಉಳುಕಿದೆ ಅವ್ರು ಯಾರು ಬೇಡಿದ್ದು ಕೊಡೋದಿಲ್ಲ, ಬೇಕಾಗಿದ್ದು ಕೊಡ್ತಾರೆ. ಸಂಗಯ್ಯಪ್ಪ ಹಂಗಲ್ಲ. ಯಾಕಂದ್ರೆ ಗಿರಿಮಲ್ಲಪ್ಪ ಮಹಾರಾಜರ ಒಂದು ಅವ್ರಿಗೆ ಆಶೀರ್ವಾದದ, ಸಂಗಯ್ಯ ನೀ ಏನಂತಿ ಆಗಿ ಹೋಗಲಿ, ನೀ ಏನು ಬೇಡಿದ್ದು ನೀ ಏನು ಕೊಡ್ತಂತೆ ಅದು ನಾ ಕೊಡ್ತಂತ. ಅದಕ್ಕೆ ಸಂಗಯ್ಯಪ್ಪ ಹೆಂಗೆ ಅಂದರೆ ಬೇಡಿದು ಕೊಡುವಂಥ ಅಂಥ ಒಂದು ಸದ್ಗುರು, ಶ್ರೇಷ್ಠ ದಾಸತ್ವವನ್ನು ಮೆರೆದಂಥ ಸದ್ಗುರುಗಳು ಇದ್ದಾರಲ್ಲ ಅವ್ರು ಸಂಗಯ್ಯಪ್ಪರವರಿದ್ದಾರೆ. ಅಂಥ ಸಂಗಯ್ಯಪ್ಪಗೆ ಆ ಶಕ್ತಿ ಹೆಂಗೆ ಬಂತು? ಬರೇ 36 ವರ್ಷ ಹೆಂಗೆ ಬಂತು ಅಂದ್ರೆ ಸದ್ಗುರುವಿನ ಹೊರತಾಗಿ ಅನ್ಯ ದೇವರಿಲ್ಲ ಅಂತೇಳಿ ನಿರ್ಧಾರ ಮಾಡ್ಕೊಂಡು ನಾವು. ನಮಗೆ ಹಂಗಿಲ್ಲ, ಒಂದೇ ದೇವ್ರು ನಮ್ಮಲ್ಲಿ ಇಲ್ಲೇ ಇಲ್ಲ. ಒಂದು ಇಷ್ಟು ದಿವಸ ಒಬ್ಬ ದೇವ್ರ ಭಕ್ತಿ ಮಾಡ್ತೇವೆ, ಮುಂದೆ ಅಂತೇವೆ ಅವನ ಕಡೆ ತಾಕತ್ತು ಕಡಿಮೆ ಆಗೈತೆ ಹೇಳ್ರಿ ಅಂತ. ನೋಡ್ರಿ ನೀವು, ಹೌದಲ್ಲ? ಮತ್ತು ಹೀಗಾಗಿ ಒಂದೊಂದು ಊರಾಗ ವಿಜಾಪುರದಾಗ ನೋಡಿದರೆ ಒಂದು 10, 15, 20 ಮಾರುತಿಗಳಿದ್ದಾರೆ ಹನುಮಾನ್ ದೇವರು. ಒಬ್ಬವ ಸಂಕಷ್ಟ ನಿವಾರಣ, ಒಬ್ಬವ ವಜ್ರ ಹನುಮಾನ, ಒಬ್ಬವ ಮತ್ತೇನು ಅವ್ರು ಎಲ್ಲರೂ ಒಂದು ತಾಕತ್ನೇರು ಇದ್ದಾರೆ. ಹನುಮಂತ ಒಬ್ಬನೇ ಖರೆ. ಮತ್ತು ಅಲ್ಲಿ ಹೋಗ್ತಿದ್ದಿಲ್ಲ, ಅಲ್ಲಿ ತಾಕತ್ತು ಕಡಿಮೆ ಆಗೈತ್ರಿ ಅವನಿಗೆ, ಇಲ್ಲಿ ಹೋಗೋದು ಅಂದ್ರೆ ನಿರ್ಧಾರ ನಿಷ್ಠಾ ಅನ್ನುವಂಥದ್ದು ನಮ್ಮಂತಲ್ಲಿ ಇಲ್ಲೇ ಇಲ್ಲ. ಏನು ಆ ನಿಷ್ಠಾ ಇರಲಾರ್ದಕ್ಕಾಗಿ ಅವು ಕೊಟ್ಟಾನೇನು ಇವು ಕೊಟ್ಟಾನೇನು, ಯಾರು ಕೊಡೋದು ಯಾಕೆ ಬೇಕು? ಸದ್ಗುರುನಾಥ ನಿನಗೆ ಏನು ಬೇಕ ಮಾಗಣ್ಯಾಚಿ ಆಸ ಪಾಹೇ ಮುಖ ಕಡೆ ಅಂತ ತುಕಾರಾಮ್ ಮಹಾರಾಜರಂತಾರ. ಸದ್ಗುರು ಹೆಂಗಿದ್ದಾನಂದ್ರೆ ನನ್ನ ಭಕ್ತ ಏನರೇ ಬೇಡ್ತಾರನು ಅಂಥೇಳಿ ಆ ಭಕ್ತರ ಮೋತಿ ಕಡೆ ನೋಡ್ಕೊತ ಕೂತಿರ್ತಾನಂತ ಗುರುನಾಥ. ಆದ್ರೆ ಭಕ್ತಿದ್ದವ ಬೇಡುವುದಿಲ್ಲ. ಅಕಸ್ಮಾತ್ ಬೇಡ್ಕೊಳ್ಳೋಂಥವಿದ್ದಂದ್ರೆ ಅವ ಭಕ್ತಿ ಇರುವುದಿಲ್ಲ. ಭಕ್ತಿ ಯಾಕೆ ಬೇಡ್ತಾನ? ರಾಜಯಾಚಿಕ ಅಂತ ಕಾಯ ಭೀಕಮಾಗೆ. ರಾಜನ ಹೆಂಡತಿ ಅಂದರೆ ಭಿಕ್ಷಾ ಬೇಡ್ತಾಳನು, ಹೌದಲ್ಲ ಸದು? ನಾವು ರಾಜನ ಹೆಂಡತಿ ಅಲ್ಲ, ನಾವು ರಾಜಾದಿರಾಜರ ಹೆಂಡ್ತಿದ್ಯೋ ನಾವು. ಮತ್ತು ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಅಂತ ಜೈಕಾರ ಹಾಕ್ತಿರಿಲ್ಲ. ಮತ್ತು ನಿನಗೆ ಅನುಗ್ರಹ ಮಾಡಿದಂಥ ನಿನ್ನ ಗುರು ಯಾರಿದ್ದಾರಂದ್ರೆ ಎಷ್ಟೋ ರಾಜ ಚಕ್ರವರ್ತಿಗಳ ಮೇಲೊಬ್ಬ ರಾಜ ಇದ್ದ. ನಾವು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಇದ್ದ. ನಾವು ಅವನಿಂದನೇ ಇಷ್ಟೆಲ್ಲ ಅನಂತ ಕೋಟಿ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ಯಾವ. ಅವನ ಒಂದು ಸಾಮರ್ಥ್ಯದಿಂದ ಅವು ನಡಿಲಿಕ್ಕತ್ತಾವ. ಅವನ ಒಂದು ಇದರಿಂದನೇ ಅವು ನಾಳೆ ಸಂಹಾರ ಆಗ್ತಾವ. ಸೃಷ್ಟಿ ಸ್ಥಿತಿ ಲಯ ಇವು ಯಾರ ಅಧೀನವಲ್ಲ ಅವ್ರಿಗೆ ಮಾತ್ರ ಸದ್ಗುರುಗಳು ಅನ್ರಿ ಅಂತಾರೆ. ಸದ್ಗುರುಗಳು ಯಾರಿಗನ್ನಬೇಕು? ಕೇವಲ ಬರೀ ಸದ್ಗುರು ಅಂತ ಹೆಸರು ಹಾಕ್ಕೊಂಡು ಅವ್ರಿಗೆ ಸದ್ಗುರು ಅನ್ಬೇಡ್ರಿ. ಸದ್ಗುರುವಿನಂತಲ್ಲಿ ಎಂಥ ಒಂದು ಸಾಮರ್ಥ್ಯ ಇರ್ತದಂದ್ರೆ ಈ ಸೃಷ್ಟಿಯನ್ನು ಉತ್ಪತ್ತಿ ಮಾಡಿದಂಥವ, ಸ್ಥಿತಿ ಅದನ್ನು ಸಲುಹುವಂಥವ, ಸೃಷ್ಟಿ ಸ್ಥಿತಿ ಲಯ ಇದನ್ನು ನಾಶ ಮಾಡೋದು. ಈ 3 ಶಕ್ತಿ ಯಾರಂತಲ್ಲಿ ಇರ್ತದಲ್ಲ ಅವ್ರಿಗೆ ಸದ್ಗುರು ಅನ್ನಂತಾರೆ. ಎಲ್ಲರಿಗೂ ಸದ್ಗುರು ಅಲ್ಲ. ಅದಕ್ಕೆ ಸದ್ಗುರು ಸಮರ್ಥ ಅಂತಂದಾರ. ಅಂದ್ರೆ ಸದ್ಗುರು ಅಂತಾರೆ ಎಂಥ ಸಾಮರ್ಥ್ಯ ಇರ್ತದೆ ಅಂದ್ರೆ ಅವು ಏನು ಬೇಕಾದ ಮಾಡ್ಬೋದು. ಮತ್ತು ಅವು ಏನು ಬೇಕಾದ ಮಾಡಬಹುದು ಅಂತಂಥೇಳಿ ದೇವತೆಗಳು ಅವನ ಒಂದು ಪ್ರದಕ್ಷಿಣೆ ಹಾಕಲಿಕ್ಕೆ ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತ. ಇದೇ ಈಗ ನಾವೇನು ಮಧ್ಯಾಹ್ನ ಭಜನೆ ಮಾಡಿದೇವಲ್ಲ, ಒಂದು ಸ್ವಲ್ಪ ಇದು ತಗೊಂತ ಬಿಡಿ. ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾತಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾತಿ. ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾತಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾತಿ. पदोपाधि घडले अपार पुण्याच्या राशी
पदोपदी घडले अपार पुण्याच्या राशी सकळ तीर्थे घडले आम्हा आदि करुणिकासी धन्या धन्या हो झाली त्वर सुरवरा विमान उतराया कोटी ब्रह्मा हत्या हरिता करिता दंडवत कोटी ब्रह्मा हत्या हरिता करिता दंडवत लोटांगण घालिता मोक्ष लोळे पायता धन्या धन्या हो मृदंगटाळ घोळ भक्त भावार्थे गाती मृदंगटाळ घोळ भक्त भावार्थ गाती नाम संकीर्तनी नित्यानंदे नाचती धन्या धन्या हो हा गुरुभजनाच्या महिमा नकळे निगमा अगमाती गुरुभजनाच्या महिमा नकळे निगमा अगमाती अनुभव जे जाणती ते गुरुपदी अभिलाषी धन्या धन्या हो सद्गुरुरायाची झाली त्वर सुरवरा विमान उतरायाची प्रदक्षिणा करून देह भावे वाहिला प्रदक्षिणा करून देह भावे वाहिला श्रीरंगात्मज विठ्ठल पुढे उभा राहिला धन्या धन्या हो सद्गुरुरायाची झाली त्वर सुरवरा विमान उतराया हो ಇವನು ಯಾಕೆ ಹಾಕ್ಯಾರ ಅಂತ ತಿಳ್ಕೊಂಡ್ರಿ ಸದು ನೀವು ಭಾವುಸಾಹೇಬ್ ಮಹಾರಾಜರು 1910 ಇಸ್ವಿಯೊಳಗೆ ಅವರಂದ್ರು ನಮ್ಮ ಸಾಂಪ್ರದಾಯಕ್ಕೆ ಒಂದು ಉಪಾಸನಾ ಒಂದು ನಿತ್ಯ ಎಂಬುದು ಒಂದು ಇದು ಪದ್ಧತಿ ಹಾಕಿಕೊಡಬೇಕು ಅದಕ್ಕೊಂದು ಭಜನೆ ಬುಕ್ಕ ತಯಾರು ಮಾಡ್ರಪ್ಪ ಅಂತ ಯಾರಿಗೆ ಹೇಳಿದರು ಅಂದ್ರೆ ರಾಂಡೆ ಮಹಾರಾಜರಿಗೆ ಹೇಳಿದರು ಅಂಬುರಾವ್ ಮಹಾರಾಜರಿಗೆ ಹೇಳಿದರು ಲಕ್ಷ್ಮಣ ಬಡ್ಜಿ ಅವ್ರಿಗೆ ಹೇಳಿದರು ಜಮಖಂಡಿ ಇವರೆಲ್ಲ ಶ್ರೇಷ್ಠ ಸಂತರಿದ್ದರು ದೊಡ್ಡ ಸಾಧಕರಿದ್ದರು ಇವರಂತೆಲ್ಲ ಯೋಗ್ಯತಾ ಅದ ಅಂಥೇಳಿ ಭಾವುಸಾಹೇಬ್ ಮಹಾರಾಜರು ಹೇಳಿದರು ಮಾಡ ರಾಂಡೆ ಭಾವು ಅಂತ ಹೇಳಿದರು ಮುಂದೆ ಇವನ್ನೆಲ್ಲ ಜೋಡಿಸಿದ್ರು ಅವರು ಇವನ್ನೆಲ್ಲ ಜೋಡಿಸಿದ್ರು ಆ ಜೋಡಿಸಬೇಕಾದ್ರೆ ಅದ್ರ ಹಿಂದೆ ಪ್ರೇರಣಾ ಯಾರ್ದಿತ್ತು ಅಂದ್ರೆ ಭಾವುಸಾಹೇಬ್ ಮಹಾರಾಜರದಿತ್ತು ಒಂದು ದಿವಸ ಆ ನಾವದಿಗೆಲ್ಲೋ ಗಾಡಿ ಮೇಲೆ ಹೊಂಟಿದ್ರು ಹೊಂಟಾಗ ನೋಡು ಏನಪ್ಪ ಅಂದ್ರೆ ಒಂದಕ್ಕೆ ಹೋಗಿ ಬರ್ತಂತೆ ಗಾಡಿ ನಿಂದಿರಿಸಿ ಅವ್ರು ಭಾವುಸಾಹೇಬ್ ಮಹಾರಾಜರು ಹೊರಗೆ ಹೋಗಿ ಬಂದರು ಅವ್ರು ಹೋಗಿ ಬರೋದಕ್ಕೆ ಇವರೇನಂದ್ರು ಮುಂಜಾನೆ ಭಜನೆಗೆ ಪೈಲೆ ಪಾತ ಶ್ರೀಮುಖ ಹಾಕಿದರೆ ಹೆಂಗಾಗ್ತದೆ ಅಂತ ಲಕ್ಷ್ಮಣ ಬಡ್ಜಿಯವರು ಅಂಬುರಾವ್ ಮಹಾರಾಜರು ಆಮೇಲೆ ರಾಂಡೆ ಮಹಾರಾಜರು ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರು ಅಷ್ಟೊಂದಕ್ಕೆ ಭಾವುಸಾಹೇಬ್ ಮಹಾರಾಜರು ಬಂದರು ಅವ್ರು ಏನು ಕೇಳಿಸಿದ್ದಿಲ್ಲ ಅದೇ ರಾಂಬಾವು ಆ ಮುಂಜಾನೆ ಭಜನೆಗೆ ಪೈಲೆ ಪಾತ ಶ್ರೀಮುಖ ಹಾಕಿಬಿಟ್ರಪ್ಪ ಅಂತ ಗಾಬರಿ ಆಗಿಬಿಟ್ರು ಅಂದ್ರೆ ತ್ರಿಕಾಲ ಜ್ಞಾನಿ ಸದ್ಗುರುನಾರ್ತಿದ್ದಾನ ಅಂಥವ ಅದಕ್ಕೆ ಕಾಕಡಾರ್ತಿಯೊಳಗೆ ಏನು ಮಾಡಿದರು ಗುರುಹ ಸಂತ ಕುಳೀಚ ರಾಜ ಗುರುಹ ಸಂತ ಕುಳೀಚ ರಾಜ ಗುರುಹ ಗುರುಹ ಸಂತ ಕುಳೀಚ ರಾಜ ಗುರುಹ ಪ್ರಾಣವಿಸಾವ ಮಾಜ ಗುರುಹ ಪ್ರಾಣವಿಸಾವ ಮಾಜ ಗುರುವಿನ ದೇವ ನಾಹಿ ದೂಜ ಗುರುವಿನ ದೇವ नाही दूजा पाहता नाही त्रैलोकी संत कुळीचा राजा गुरु हा संत कुळी हो ಮುಂಜಾನೆ ಎದ್ದ ಕೂಡ ನಿಮ್ಮ ಗುರುವಿನ ನೆನೆಸ್ರಂತಾರ ನಿಮ್ಮ ಗುರು ಸಾಮಾನ್ಯ ಅಲ್ಲ ಈ ಸಂತ ಕುಲದ ರಾಜ ಇದ್ದಾನವ ಗುರು ಪ್ರಾಣ ವಿಸಾವ ಮಾಜ ನಿನ್ನ ಪ್ರಾಣದ ಮೇಲಿನ ಮೋಹವನ್ನೇ ಮರೆಸಿ ಬಿಡ್ತಾನವ ಗುರುವಿನ ದೇವನಾಹಿ ದುಜ ಗುರುವಿನ ಹೊರತಾಗಿ ಅನ್ನ ದೇವರಿಲ್ಲ ಪಾಹತಾನಾಹಿ ತ್ರೈಲೋಕ್ಯ ಮೂರೂ ಲೋಕದಾಗ ನೋಡಿದ್ರು ಸಹಿತ ನಿನ್ನ ಗುರುವಿನ ಹೊರತಾಗಿ ಅನ್ಯ ದೇವರಿಲ್ಲ ಅಂತೇಳಿ ಅವು 6-7 ನುಡಿಗಳನ್ನ ಹೇಳ್ಯಾರ ಗುರು ಸತ್ಯಾಲಾಗಿ ಸಹಾಯ
ಸತ್ಯದಿಂದ ನಿನಗೆ ಸಹಾಯ ಮಾಡ್ತಾನವ. ಗುರು ಸಾಧಕಾಸಿ ಮಾಯ ಧ್ಯಾನ ಮಾಡಿ ನೋಡಿ ಗುರುನಾಥ ನಿನ್ನ ತಂದು ಮಗನ ಕೂಡಿಸ್ಕೋತಾನ, ನಿನ್ನ ಗದ್ದ ತೊಟ್ಟಿ ಹಿಡಿತಾನ. ಎಷ್ಟು ಆನಂದ ಪಡ್ತಾರ. ನೀ ಸಾಧನ ಮಾಡಿ ನೋಡಿ. ನೀ ಸಾಧನ ಮಾಡ್ಲಿಕ್ಕಂದ್ರೆ ಏನು ಮಾಡಬೇಕು? ಅವ್ರಿದ್ದಾಗ ಮಾಡ್ತಿದ್ದೇವ್ರಿ, ಈಗಿಲ್ಲನು ಹಂಗಾರ. ಮಹಾರಾಜರಿದ್ದಾಗ ಮಾಡ್ತಿದ್ದೇವ್ರಿ, ಮಹಾರಾಜರಿದ್ದಾಗ ಮಾಡ್ತೀವಿ. ಮಹಾರಾಜರು ಎಲ್ಲಿ ಹೋದ್ರು ಹಂಗಾರ? ಮಹಾರಾಜರು ಎಲ್ಲಿ ಹೋದ್ರು? ಮತ್ತು ಮಹಾರಾಜರು ನಮಗತ್ತನೇ ಹೋಗುದು ಬರೋದು ಮಾಡ್ತಿದ್ರೆ ಅವ್ರಿಗೆ ಮಹಾರಾಜರು ಯಾಕೆ ಅನ್ಬೇಕು? ಪರಬ್ರಹ್ಮ ವಸ್ತು ಅವು ಹೋಗುವುದಿಲ್ಲ ಬರುವುದಿಲ್ಲ. ಏನಂತಾರಲ್ಲ, ಮೂಲ ಮಧ್ಯ ಅಂತ್ಯ, ಆದಿ ಮಧ್ಯ ಅಂತ್ಯ, ಈ ಮೂರೂ ಕಾಲದೊಳಗೆ ಓತಪ್ರೋತವಾಗಿ ತುಂಬಿದಂಥ ಯಾವುದಾದ್ರೂ ಪರವಸ್ತುನ ಒಂದು ಇತ್ತಂದ್ರೆ ಅದು ನಿನಗೆ ಸದ್ಗುರುವಿನ ಸ್ವರೂಪದ. ಧರು ಜಾತ ಧರಿತಾನಯೇ, ತಾಕು ಜಾತ ತಾಕಿತಾನಯೇ, ಜೇತೆ ಥೇತೆ ಆಹೇ ಚಾಹೇ ಪರಬ್ರಹ್ಮತೆ, ಎಲ್ಲ ಕಡೆ ತುಂಬಿದಂತಹ ಆ ಸದ್ಗುರುನಾಥ ಅಂಥವನ್ನ ನೀವು ಹೋದಂತೆ ಹಂಗಂತಿ. ಅವ್ರಿದ್ದಾಗ ಭಾಳ ಮಾಡೇವಳ್ರಿ ನಾವು. ಮತ್ತು ಈಗೇನಾಗ್ಯದ ಹಂಗಾರ? ಈಗ ಅವ್ರು ನೋಡುದಿಲ್ಲ ಹಂಗಾರ. ಎಲ್ಲರೂ ನೋಡ್ತಿರ್ತಾರೆ ನಮ್ಮನ್ನು. ಅಗದಿ ಏನಪ್ಪ ಅಂದ್ರೆ ದುರ್ಬಿನ್ ಹಚ್ಚಿ ನಮ್ಮನ್ನು ಎಲ್ಲ ಈ ವೀಕ್ಷಣೆ ಮಾಡೋರು ಯಾರಂದ್ರೆ ಸದ್ಗುರುಗಳೇ. ನಾವು ಮಂದಿನ ಮೋಸ ಮಾಡ್ತೇವೆ. ದೊಡ್ಡ ದೊಡ್ಡ ನಾಲ್ಕು ಮಾತಾಡಿ ಅವರೆಲ್ಲರೂ ನೀವು ದೊಡ್ಡವ್ರಿ ಅಂದ ಕೂಡಲೇ ಮತ್ತೊಂದು ನಾಲ್ಕು ಮಾತಾಡಿ ನೀವು ದೊಡ್ಡವರಾಗಿ ಉಳಿದು ಬಿಡ್ತೀರಿ. ಸಮರ್ಥರಂತಾರೆ, ಹೌದು ದೊಡ್ಡ ದೊಡ್ಡ ಮಾತಾಡ್ತಿ, ಒಳಗೆ ನೋಡಿ ಏನಿದ್ದೀನಿ ಅಂತ. ಒಂದರೆ ಚಂದದ, ನಿನ್ನ ಹೃದಯ ಚಂದಿಲ್ಲ, ಮನಸ್ಸು ವಿಶಾಲ ಇಲ್ಲ, ನಿನ್ನ ಮನಸ್ಸು ಪವಿತ್ರ ಇಲ್ಲ. ನಾನು ನಿನಗೇನು ಹೇಳಿನಿ? ಜೈಸಾ ಗಂಗಾವಾವೇ ತೈಸೇ ಜಾತೆ ಮನ ಭಗವಂತ ಜಾಣತೆ ಹಚ್ಚಿದವಳಿ. ನಿನ್ನ ಮನಸ್ಸು ಗಂಗೆ ಅಂತೆ ಪವಿತ್ರ ಮಾಡ್ಕೊಂಡಿದ್ರೆ ನಾನು ಅಲ್ಲಿರ್ತೀನಿ. ಮತ್ತಿಂಥ ಹೊಲಸು ಮನಸ್ಸಿನ ನಾ ಇರ್ತೀನೋ ಅಂತಂತಾರೆ ಅವರು. ಮನಸ್ಸು ಶುದ್ಧನ ಮಾಡ್ಕೊಂಡಿಲ್ಲ. 15 ವರ್ಷ ಸತ್ಸಂಗ ಮಾಡಿದ್ರು ಸಹಿತ ನಮ್ಮ ಮನಸ್ಸನ್ನೇ ಸ್ವಚ್ಛ ಆಗಿಲ್ಲ, ಆಸೆ ಹೋಗಿಲ್ಲ, ವಿರಕ್ತಿ ಪ್ರಾಪ್ತ ಆಗಿಲ್ಲ, ಸಾಕು ಅನ್ನೋದು ಅನಿಸಿಲ್ಲ ನಮಗೆ, ಅಹಂಕಾರ ಹೋಗಿಲ್ಲ, ನಯ ವಿನಯ ನಮ್ಮಲ್ಲಿ ಪ್ರಾಪ್ತ ಆಗಿಲ್ಲ. ಮತ್ತು ಏನಾರು ಮಾಡಿ ಹಂಗಾರ 15 ವರ್ಷ ಸತ್ಸಂಗ ಮಾಡ್ಯಾವ್ರಿ. ಏನು ಮಾಡಿದ್ರಪ್ಪ ಹಂಗಾರ ಸತ್ಸಂಗ ಮಾಡಿ? ಒಂದೂ ಬದಲಾಗಲಿಲ್ಲ. ಸಂಸಾರ ಮೇಲೆ ಮೋಹ ಹೋಗಿಲ್ಲ. ಊಟದ ಮೇಲೆ ಕಾಯ ಮಣತೆ ವಾಸನ ಅಂತಾರೆ ಸಮರ್ಥ ದಾಸಬೋಧದೊಳಗೆ. ಏನಂತದಪ್ಪ? ನಿನ್ನ ಮನಸ್ಸ ವಾಸನ ಅಂತ. ಕಾಯ ಮಣತೆ ಕಲ್ಪನಾ ಅಂತರಿಚೆ ತರಂಗ ನಾನಾ ಪ್ರಕಾರ ಇವು. ಬರೇ ಕಾವೇ ಚಲೋ ತಿನ್ಬೇಕಂತ ಅನಿಸ್ಲಿಕ್ಕತ್ತ ನಿಮಗೆ? ಚಲೋ ತಿನ್ಬೇಕಂತ ಅನಿಸೋರು ಬರೇ ಕಾವೇ, ಬರೇ ಜೇವಾವೆ ಚಲೋ ಊಟ ಮಾಡ್ಬೇಕಂತ ಅನಿಸ್ಲಿಕ್ಕತ್ತಾನ? ಬರೇ ಲ್ಯಾವೆ ಚಲೋ ಅರ್ಬಿ ತರ್ಬೇಕಂತ ಅನಿಸ್ಲಿಕ್ಕತ್ತಾನ? ಉಡ್ಬೇಕಂತ ಅನಿಸ್ಲಿಕ್ಕತ್ತಾನ? ಬರೇ ನೇಸಾವೆ ಚಲೋ ಉಡಬೇಕು, ಚಲೋ ತಿನ್ನಬೇಕು. ಏನು ನಾನೇ ಸುಂದರ ಅಂಥೇಳಿ ಆ ಮೊಬೈಲ್ ತಕ್ಕೊಂಡು ಅದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೋತ ನೀವು ನನ್ನಷ್ಟು ಚಂದ ಯಾರಿದ್ದಾರೆ ಅಂತೇಳಿ ಬರೀ ಈ ಶರೀರದ ಮೋಹನೆಯಾಗಿ ಹೋಗಿಬಿಟ್ರಂದ್ರೆ ದೇಹ ಬುದ್ಧಿಯಿಂದ ಆತ್ಮಬುದ್ಧಿಯೊಳಗೆ ಪ್ರವೇಶ ಮಾಡವ್ರಿ ಅನ್ನೋದು. ಎಲ್ಲಿ ತನಕ ನಾವು ಆತ್ಮಬುದ್ಧಿಯೊಳಗೆ ಪ್ರವೇಶ ಆಗೋದಿಲ್ಲ ಅಲ್ಲಿ ತನಕ ಪರವಸ್ತುವಿನ ಅನುಭವ ನಮಗೆ ಆಗೋದಿಲ್ಲ ಅಂತಾರೆ. ಅದಕ್ಕೆ ಅವ್ರಂದ್ರು ಭಗವದ್ಭಕ್ತಿಯೇ ಉತ್ತಮ, ಮಾಡಿರಿ ಭಗವಂತನ ಭಕ್ತಿ. ತ್ಯಾಹೀವರಿ ಸತ್ಸಮಾಗಮ, ಅದ್ರ ಮ್ಯಾಲೆ ನೀವು ಇಂಥ ಸಂತರ ಸಮಾಗಮದೊಳಗೆ ಕಾಲು ಕಳೀರಂತ. ಈಗ ನೋಡ್ರಿ, ಈಗಾಗಲೇ ನಾವು ಎಷ್ಟು ಭಾಳ 30-40 ನಿಮಿಷ ನಾವು ಮಾತಾಡಿದಂಗೆ ಆಯ್ತು. 30-40 ನಿಮಿಷ ಈ ಸತ್ಸಂಗದಾಗ ಏನು ಲಾಭ ಆಯ್ತು? ಎಷ್ಟೊಂದು ವಿಚಾರಗಳು ತಿಳಿದು. ಇವು ಅಕಸ್ಮಾತ್ ನೀವು ಹೊರಗೆ ಕೂತ್ಬಿಟ್ಟಿದ್ರ ಅಂತ ತಿಳಿತಿರ್ತಾನ. ಸತ್ಸಮಾಗದೊಳಗೆ ಇತ್ತಂದ್ರೆ ಸದ್ಗುರುಗಳಿಗೆ ಚಿಂತೆ ಇರ್ತದೆ. ಇಲ್ಲಿ ಕೂತವ್ರು ಯಾರಿದ್ದಾರಪ್ಪ, ಹೆಣ್ಮಕ್ಳು ಯಾರಿದ್ದಾರೆ, ಇವ್ರು ಯಾರಿದ್ದಾರೆ, ಇವ್ರಿಗೇನು ಹೇಳಬೇಕಾಗ್ಯದ, ಇವ್ರಿಗೇನು ಹೇಳಬೇಕಾಗ್ಯದ, ಅದನ್ನು ವಕ್ತಾರರ ಮುಖದಿಂದ ಹೇಳಿಸ್ತಿರ್ತಾರೆ. ನಮ್ಮ ಸಂಶಯಗಳನ್ನು ನಿವಾರಣೆ ಮಾಡ್ತಿರ್ತಾರೆ. ನಮ್ಮನ್ನು ಮುಂದಿನ ಮೆಟ್ಲಕ್ಕೆ ಒಯ್ಬೇಕನ್ನುವಂಥ ಕಳಕಳಿ ಸದ್ಗುರುನಾಥಿಗಿರ್ತದೆ. ಇಷ್ಟೆಲ್ಲ ಎಲ್ಲಿರ್ತದ್ರೆ ಸಂತರ ಸಮಾಗಮದೊಳಗಿರ್ತದೆ. ಅದಕ್ಕೆ ತ್ಯಾಹೀವರಿ ಸತ್ಸಮಾಗಮ ಕಾಳ ಹಸಾರ್ಥಕ ಹಾಚಿ ಪರಮ ಲಾಭ ಜಾಣವ. ಇದೇ ಲಾಭ ಅಂತ ತಿಳ್ಕೊರಂದ್ರಿ. ಅಂಥ ಲಾಭ ಇವತ್ತು ನಮಗೆ ನಮ್ಮ ಇಟಪಗಳ ಶಿವಪ್ಪಣ್ಣ ಒಂದು ಪ್ರೇಮದಿಂದ ನೀವು ಬರಬೇಕ್ರಿ ಕುಲ್ಕರ್ಣ್ಯರ ಅಂತೇಳಿ ಭಾಳ ಅವನ ಭಾವಕ್ಕನೇ ಬರ್ತದೆ. ಹೊರತಾಗಿ ಅಧಿಕಾರಕ್ಕೆ ಬರುವುದಿಲ್ಲ, ರೊಕ್ಕಕ್ಕೆ ಬರುವುದಿಲ್ಲ, ಶ್ರೀಮಂತಿಕೆ ನೋಡಿ ಬರುವುದಿಲ್ಲ. ಸಂತರು ಅದಕ್ಕೆ ಬರ್ತಾರಂದ್ರೆ ಭಾವಕ್ಕೆ ಬರ್ತಾರೆ.
ಇದ್ರಾಗ ಬಾರ ಭಾಗದಾಗ ಅಂತಿಲ್ಲ, ಧರುಣಿ ಕೇಶವ ಆಣಾಭಾವ ಬಾಳೆ ಅಂತ. ಪಾಪಿಯನ ಕಳೆ ಕಾಹಿ ಕೇಳ, ಪಾಪಿಗಳಿಗೆ ತಿಳಿದಿಲ್ಲ. ನಿನಗೆ ಭಗವಂತ ಸಂತರು ಸದ್ಗುರುಗಳು ನಿನ್ನ ಮನೆಗೆ ಬರಬೇಕಾಗಿತ್ತಂದ್ರೆ ನಿನ್ನ ಭಾವ ಹಂಗಿರ್ಬೇಕು. ನಿನ್ನ ಭಾವದಿಂದ ಅವರನ್ನು ನೀನು ಹೇಳ್ಕೋಬೇಕು. ಧರುಣಿ ಕೇಶವ ಅಣಾಭಾವ ಬಳೆ, ನಮಗದು ಇನ್ನೂ ನೆನಪಾಗಿಲ್ಲ. ಧರುಣಿ ಕೇಶವ ಅಣಭಾವ ಬಳೆ ಪಾಪಿಯನ ಕೇಳೆ ಕೈ ಕೇಳ ನಗಳದ ದೇವ ಸದೇವಸನೆ ಹೊಸದವನೇ ಗೇಲ ತುಕ ಅನ್ನೋ ತನಕ ನಾವು ಅದನ್ನ ನಡು ಬಿಟ್ಟೆ ಅಂದ್ರೆ ತಿರುಗಿ ಗೊತ್ತಾಗೋದಿಲ್ಲ ಓದು. ನಡು ಬಿಟ್ಟೆ ಅಂದ್ರೆ ಮತ್ತೆ ಜನ್ಮತ್ಯ ಮಾಡೋ ಶುರು ಮಾಡಬೇಕು ನೋಡ. ಯಾಕಂದ್ರೆ ಅರ್ಥ ಮಾಡ್ಕೊಂಡು ನಾವು ಮಾಡೋದಿಲ್ಲ ಅಂತೇಳಿ ಅದು ಪರಮಾರ್ಥ ಆಗಿಲ್ಲ. ಇಷ್ಟು ದಿವಸ ನಾವು ಏನು ಮಾಡ್ಲಿಕ್ಕತ್ತೀವೋ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಮಾಡಬೇಕು ಅಂತ ಮಾಡ್ಲಿಕ್ಕೆ, ಪದ್ಧತಿ ಅಂತ ಮಾಡ್ಲಿಕ್ಕತ್ತೀವಿ. ಸಂಸಾರ ಮಾಡಬೇಕಂತೇ ಮಾಡ್ಲಿಕ್ಕತ್ತೀವಿ. ಗುರುನಾಥ್ ಹೇಳಿದಂಥ ಉಪಾಸನೆಗಳು, ಗುರುನಾಥ್ ಹೇಳಿದಂಥ ಧ್ಯಾನ ಸೇವೆ ಏನವಲ್ಲ, ಇವೇನು ಅವ್ರು ಹೇಳಿ ಹೋಗ್ಯಾರಂತ ಮಾಡೋದ್ರಿ ಅಂತ. ಏನು ಎಷ್ಟು ಮಾಡ್ತೀಪ್ಪ ಅಂತ ಕೇಳಿದ್ರೆ ಏನು ರೀ ಮಹಾರಾಜರು ಎಷ್ಟು ಮಾಡಿಸ್ಕೋದು, ಅವ್ರ್ಯಾಕೆ ಮಾಡಿಸ್ಕೋತಾರೆ? ಅವ್ರ್ಯಾಕೆ ಮಾಡಿಸ್ಕೋತಾರೆ? ಉಪದೇಶ ಕೊಟ್ಟಾರ, ಮಾರ್ಗ ತೋರಿಸ್ಯಾರ, 4 ಹೊತ್ತು ಭಜನೆ ಹೇಳ್ಯಾರ, ದಾಸಬೋಧ ಓದಂದಾರ. ಇವನು ಯಾವನೂ ಮಾಡಲಿಲ್ಲ ಅಂದ್ರೆ ಅವ್ರೇನು ಮಾಡಬೇಕು? ಹೌದಂತ ಹೇಳೋದು ಎಟ್ಟು ಅವ್ರು ಎಷ್ಟು ಮಾಡಿಸ್ಕೋತಾರೆ? ಅವ್ರ್ಯಾಕೆ ಮಾಡಿಸ್ಕೋತಾರೆ? ಅವ್ರು ಮುಕ್ತರಾಗಿ ಹೋಗಿಬಿಟ್ಟಾರ. ಅವ್ರು ಏನೋ ಮಾಡಿಸ್ಕೋದ್ರು, ಮಾಡೋದು ನಿನ್ನ ಕೈ ಆಗದ. ಮಾಡು ಬೇಡ ಬಿಡು, ಮಾಡಿದಿ ಸಮಾಧಾನ ಸಿಗ್ತದೆ, ಮಾಡಿದಿ ಆನಂದ ಸಿಗ್ತದೆ. ಮಾಡಿದಿ ಅಂದ್ರೆ ನೀನು ಈ ಜನರ ಮರಣ ಚಕ್ರದಿಂದ ಬಿಡುಗಡೆ ಆಗ್ತಿ. ಈ ವಿಚಾರಗಳನ್ನು ನಾವು ಎಲ್ಲಿ ಕೇಳಲಿಕ್ಕೆ ಸಿಗ್ತದ್ರೆ ಇಂಥ ಸತ್ಸಮಾಗದೊಳಗೆ ಸಿಗ್ತದೆ. ಅದಕ್ಕೆ ಭಕ್ತಿನಿಂದ ಸಫಲ ಆಗ್ಬೇಕಾದ್ರೆ ಸಂತರ ಸಂಘದೊಳಗಿರು. ಹೇ ಕಾಹೀಚ ನ ಧರಿ ಮನಿ, ಇದೇ ಇದ್ರಾಗ 2ನೇ ದಶಕ ಭಕ್ತಿ ನಿರೂಪಣದಾಗ ಒಂದು ಓವಿ ಕಡಿಕೆನೇ ಹೇಳ್ತಾರರು. ಇಷ್ಟೋ ತನಕ ಹೇಳಿದ್ದು ಯಾರು ಅದ್ರ ಮನಸ್ಸಿನಾಗ ಹಿಡಿಲಾರ್ದ. ಇಷ್ಟೋ ತನಕ ನಾವೇನು ಹೇಳಿದೆಯಲ್ಲ, ಮಹಾರಾಜರೇನು ನುಡಿಸಿದ್ರಲ್ಲ, ಹೇ ಕಾಹೀಚ ನ ಧರಿ ಮನಿ ತೇ ಮೃತಪ್ರಾಯ ವರ್ತೇ ಜನಿ ಅಂತ. ಅವಿದ್ರೂ ಸಹಿತ ಅದೇ ಅಂತಲ್ಲ, ಇದ್ರೂ ಸಹಿತ ಮೃತಪ್ರಾಯ ಇದ್ರೂ ಸಹಿತ ಅವು ಇರ್ಲಾರ್ದಾಗ ಅಂತ ತಿಳ್ಕೊಂಡು ಬಿಡ್ರಿ. ಅಂದ್ರೆ ಆ ಶಬ್ದ ಅನ್ನಬಾರ್ದು. ಮೃತಪ್ರಾಯ ವರ್ತೇ ಜನಿ ಜನ್ಮ ಏವು ನೀತೇನೆ ಜನನಿ ವಾಯಾಚ ಕಷ್ಟವಿಲ್ಲ. ಸುಮ್ಮನೆ ಹುಟ್ಟಿ ಬಂದ ಆ ತಾಯಿ ಗರ್ಭಕ್ಕೆ ಕಷ್ಟ ಕೊಟ್ಟಂಗಾತು ಅಂಥೇಳಿ ಸಮರ್ಥರು ಇಷ್ಟು ಕೆಟ್ಟ ಮಾಡ್ಕೊಂಡು ಮಾತಾಡ್ಯಾರ. ಅದಕ್ಕೆ ನಾವು ನೀವು ಎಲ್ಲ ಏನು ಮಾಡೋಣ ಅಂದ್ರೆ, ಮಹಾರಾಜರು ನಮಗಾಗಿ ಅವತಾರ ತೊಟ್ಕೊಂಡು ಬಂದರು, ನಮಗಾಗಿ ಇಂಥ ಒಂದು ಕ್ಷೇತ್ರ ನಿರ್ಮಾಣ ಮಾಡಿದರು, ನಮಗಾಗಿ ಇಂತಿಂಥ ಮಹಾತ್ಮರು ಇಲ್ಲಿ ಕಳಿಸ್ತಾರೆ. ಎಂತೆಂಥವ್ರು ಬರ್ತಾರೆ ಇಲ್ಲಿ. ಅವರೆಲ್ಲರ ವಿಚಾರಗಳನ್ನು ಮನಸ್ಸುಗೊಟ್ಟು ಕೇಳ್ರಿ, ಕೇಳಿದ್ದನ್ನು ಮನನ ಮಾಡ್ಕೊರಿ, ಮನನ ಮಾಡ್ಕೊಂಡದ್ದನ್ನು ನಿಧಿಧ್ಯಾಸಕ್ಕೆ ಹಚ್ಕೋರಿ. ಉಪಾಸನಾ ವಿನ ಪರಮಾರ್ಥ ಕೋಟ ಅಂತ. ಉಪಾಸನ ನಾವು ಸರಿಯಾಗಿ ಮಾಡಲಿಲ್ಲ ನಮ್ಮ ಪರಮಾರ್ಥಕ್ಕೆ ಅರ್ಥ ಇಲ್ಲ. ನಮಗೆ ಸದ್ಗುರುಗಳು ಬೆಲೆ ಕೊಡೋದಿಲ್ಲ, ಮುಂದೆ ಒಂದು ದಿವಸ ಸಮಾಜನೂ ನಮಗೆ ಬೆಲೆ ಕೊಡೋದಿಲ್ಲ. 4 ಹೊತ್ತಕ್ಕೆ ಭಜನೆ ಕಟ್ಟಿ ಹಿಡ್ದು ಮಾಡಿರಿ, ಕುತ್ಕೊಂಡು ಧ್ಯಾನ ಮಾಡಿರಿ. ಏನು ಆಮೇಲೆ ಸಾಧ್ಯ ಆದರೆ ದಾಸಬೋಧ ಓದ್ರಿ. ನೀನೇ ಗತಿ, ನೀನೇ ಮತಿ, ನೀನೇ ದೇವ ಅಂತೇಳಿ ಗುರುನಾಥನ ಮೇಲೆ ಸಂಪೂರ್ಣ ಭಾರ ಹಾಕಿ ಅವ್ನು ನೆನೆಸ್ಕೊತ ಜೀವನ ತೆಗೀರಿ. ಈ ಇಹದೊಳಗೂ ನೀವೆಲ್ಲರೂ ಆನಂದ ಇರ್ತೀರಿ, ಮುಂದೆ ಪರದೊಳಗೂ ನಿಮಗೆ ಆನಂದ ಸಿಗ್ತದೆ. ಇಹ ಪರ ಎರಡರಲ್ಲಿಯೂ ನಿಮಗೆ ಆನಂದದ ಒಂದು ಇದು ಲಾಭ ಆಗ್ತದೆ. ಈ ಮಾತನ್ನು ನಾನು ಹೇಳಲಿಕ್ಕತ್ತಿಲ್ಲ, ಜ್ಞಾನಿಗಳು ಹೇಳುವಾಗ್ಯಾರ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆಕಲ್ಪಾಯುಷ್ಯವಾವೇತ ಆಕುಳ ಮಾಜೆ ಆಸಕಳ ಹರಿಚಾ ದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निधान पांडुरंग पुंडलिक वरदार विठ्ठल पार्वती पतेश्वर महादेव राजा